ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ. ಹೌದು, ಸಂಕಟ ಬಂದಾಗ ಜ್ಯೋತಿಷ್ಯ ಹತ್ರ ಹೋಗಿ ಪರಿಹಾರ ಕಂಡುಕೊಳ್ಳೋದನ್ನು ನೋಡಿದೀವಿ. ಅಷ್ಟಕ್ಕೂ ಜ್ಯೋತಿಷ್ಯದಿಂದ ಮನುಷ್ಯನಿಗೆ ಲಾಭ ಆಗುತ್ತಾ? ಜ್ಯೋತಿಷ್ಯದಿಂದ ಸಮಸ್ಯೆಗಳು ದೂರ ಆಗುತ್ತಾ? ಕಷ್ಟಗಳು ದೂರ ಆಗುತ್ತಾ? ಅದರಿಂದ ಪ್ರತಿಫಲ ಸಿಗುತ್ತಾ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮ ಜ್ಯೋತಿರ್ಮಯ. ನಮ್ಮ ಜೊತೆ ಖ್ಯಾತ ಜ್ಯೋತಿಷ್ಯರಾದಂಥ ಗಣೇಶ್ ರಾವ್ ಶಾಸ್ತ್ರಿಜಿ ಅವರು ಇದ್ದಾರೆ. ಗುರುಜಿ ಅವರು ನಮಸ್ತೆ. ಏನು ಜ್ಯೋತಿಷ್ಯ ಅಂದ್ರೆ ಏನು? ಜ್ಯೋತಿಷ್ಯ ಅಂತಂದರೆ ಮನುಷ್ಯನಲ್ಲಿ ಸಹಜವಾಗಿ ಕಷ್ಟಗಳಿದ್ದಾಗ ಮನುಷ್ಯ ಜ್ಯೋತಿಷ್ಯನಲ್ಲಿ ಬರಬೇಕಾಗ್ತದೆ. ಜ್ಯೋತಿಷ್ಯದಲ್ಲಿ ಹೆಂಗಿರ್ತದೆ ಅಂತಂದರೆ ಮನುಷ್ಯನಲ್ಲಿ ಎಲ್ಲನೂ ಕೂಡ ಸಮಸ್ಯೆಗಳಿರ್ತದೆ. ಸಮಸ್ಯೆಗಳಾಗಿರ್ಬೋದು, ಉದ್ಯೋಗದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಮಗು ಅಭ್ಯಾಸದ ಬಗ್ಗೆ ಆಗಿರ್ಬೋದು. ಸರ್ವ ಜನನೂ ಕೂಡ ಭಗವಂತ ಒಂದೇ ಥರದಲ್ಲಿ ಬರಲಿಕ್ಕಾಗೋದಿಲ್ಲ. ಆ ವಿಚಾರದಲ್ಲಿ ಇವಾಗ ಜ್ಯೋತಿಷ್ಯ ಅನ್ನೋದು ಒಂದು ಹುಟ್ಟಾಗಿದೆ. ಇದು ಜ್ಯೋತಿಷ್ಯ ಅನ್ನೋದು ಪೂರ್ವಿಕವಾಗಿ ಬಂದಂಥ ವಿಚಾರ ಇರ್ತದೆ. ಇದು ಪರಿಪೂರ್ಣವಾಗಿ ಒಂದು ನಂಬಿಕೆ, ವಿಶ್ವಾಸ, ಇದು ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿರ್ತದೆ. ಬಹಳಷ್ಟು ಜನ ನಿಮ್ಮ ಹತ್ರ ಸಮಸ್ಯೆ ಅಂತ ಬಂದಿರುವಂಥ ಜನಗಳಿದ್ದಾರೆ, ಕಷ್ಟ ಅಂತ ಬಂದಿರುವಂಥ ಜನಗಳಿದ್ದಾರೆ. ಸೊ ಜ್ಯೋತಿಷ್ಯದಲ್ಲಿ ಕಷ್ಟ ಅಂದರೆ ಏನು, ಹೇಗೆ ಅವರಿಗೆ ನೀವು ಪರಿಹಾರ ಕಂಡುಕೊಳ್ಳೋ ಹಾಗೆ ಮಾಡ್ತೀರಿ, ಅವ್ರಿಗೆ ಯಾವ ರೀತಿ ಜ್ಯೋತಿಷ್ಯದಿಂದ ಲಾಭ ಆಗುತ್ತೆ ಅಂತ? ಅದು ಫಸ್ಟು ಪ್ರಥಮವಾಗಿ ಅವರೇ ಪ್ರಶ್ನೆ ಫಲ ಹಾಕಬೇಕಾಗ್ತದೆ. ಅವರು ಪ್ರಶ್ನೆ ಫಲ ನೋಡ್ಕೊಂಡ್ಬಿಟ್ಟು ಅವ್ರ ಸಮಸ್ಯೆ ಎಂಥದ್ದು, ಏನು ಸಮಸ್ಯೆ ಇದೆ, ಅದರಿಂದ ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದು ನೋಡ್ಕೊಂಡ್ಬಿಟ್ಟು ಅದೇ ವಿಚಾರದಲ್ಲಿ ಅವ್ರದ್ದು ಸಂಪೂರ್ಣವಾಗಿ ನೋಡಬೇಕಾಗ್ತದೆ. ಅವ್ರದ್ದು ಏನು ಶನಿ ದೋಷ ಇದೆಯೋ, ರಾಹು ದೋಷ ಇದೆಯೋ, ಅಥವಾ ಏನು ಬೇರೆ ಏನು ದೋಷ ಲೋಪಗಳಿದ್ದಾವೆ, ಅಥವಾ ಒಬ್ಬೊಬ್ರದ್ದು ಅವ್ರ ಮನಸ್ಸೊಳಗೇನೆ ಬೇರೆ ಒಂದು ಕೊರಗಿರ್ತದೆ. ಅಂದರೆ ಇವಾಗ ವೈಜ್ಞಾನಿಕವಾಗಿಯೂ ಇವಾಗ ಜ್ಯೋತಿಷ್ಯ ಅಂತಂದರೆ ಒಂದು ವಿಜ್ಞಾನ ಕೂಡ ಆಗಿದೆ. ಓಕೆ, ಈಗ ಜ್ಯೋತಿಷ್ಯ ಅಂದರೆ ಬಹುತೇಕ ರಾಶಿ ಮೇಲೆ ನೀವು ಹೇಳ್ತಿರೋ ಅಥವಾ ಜಾತಕದ ಮೇಲೆ ಹೇಳ್ತಿರೋ ಅಂತ ಅಂದರೆ ಬಹಳಷ್ಟು ಜನರಿಗೆ ಕೆಲವೊಂದಿಷ್ಟು ಜನ ಜಾತಕದ ಮೇಲೆ ಭವಿಷ್ಯ ಕೇಳುವಂಥದ್ದು ಇರ್ತಾರೆ, ಕೆಲವೊಂದಿಷ್ಟು ಜನ ರಾಶಿ ಮೇಲೆ ಕೇಳುವಂಥದ್ದು. ಆ ರಾಶಿ ಮತ್ತು ಏನು ಇದಕ್ಕೆ ಜಾತಕಕ್ಕೂ ಏನು ಡಿಫ್ರೆನ್ಸ್, ಏನು ವಿಭಿನ್ನ ಅಂತ? ಇವಾಗ ಜಾತಕ ಅಂತಂದರೆ ಹುಟ್ಟಿದ ಮನುಷ್ಯ ನಕ್ಷತ್ರ, ಭುಕ್ತಿ, ದಶ ಅನ್ನೋದಿರ್ತದೆ. ಅದ್ರ ಮೇಲೂ ಕೂಡ ನೋಡಬಹುದು. ಪರಿಪೂರ್ಣವಾಗಿ 100% ಒಂದು ಜಾತಕ ಫಲಿತಾಂಶ ಬೇಕಂತಂದರೆ ಜಾತಕ ರೀತಿಯಿಂದ ನೋಡಿದರೆ ಅದು 100% ಪ್ರಯೋಗ ಅದು ಒಂದು ಇರ್ತದೆ. ಒಂದು ನಾಮದೇಹದ ಪ್ರಕಾರವಾಗಿ ನೋಡಬೇಕಂತಂದರೆ ನಾಮದೇಹದ ಪ್ರಕಾರವಾಗಿ ಅವ್ರ ಹೆಸರಿನ ಮೇಲೆ ರೂಢಿನಾಮ ಏನು ನಡೀತಾ ಇದೆ, ಅವ್ರ ರಾಶಿ ನಕ್ಷತ್ರ ಪ್ರಕಾರವಾಗಿ ನೋಡಬೇಕಂತಂದರೆ ಇವಾಗ ಹುಟ್ಟಿದ ಒಂದು ರಾಶಿ ನಕ್ಷತ್ರನೇ ಬೇರೆ ಇರ್ತದೆ, ಇವಾಗ ರೂಢಿನಾಮನೇ ಬೇರೆ ಇರ್ತದೆ. ರೂಢಿನಾಮನೇ ಬೇರೆ ಒಂದು ರಾಶಿ ನಕ್ಷತ್ರ ತೋರಿಸ್ತದೆ. ಇವಾಗ ಒಂದು ಜನ್ಮನಾಮ ಕೂಡ ಬೇರೆ ರಾಶಿ ನಕ್ಷತ್ರ ನೋಡ್ತದೆ. ಆಲ್ಮೋಸ್ಟ್ ಇವಾಗ ಆದಷ್ಟು ಜನ್ಮನಾಮದೇಹದ ಪ್ರಕಾರವಾಗಿ ನೋಡುವಂಥದ್ದು ಒಳ್ಳೆಯದು, ಶ್ರೇಷ್ಠ. ಖಂಡಿತವಾಗಿ ನೀವು ಹೇಳಿದಾಗೆ ಇದ್ರ ಪ್ರಕಾರ ಜಾತಕ ಪ್ರಕಾರ ನೋಡುವಂಥದ್ದು ಒಳ್ಳೆಯದು. ಬಹಳಷ್ಟು ಜನರಿಗೆ ರಾಶಿ ಪ್ರಕಾರ ಹೇಳುವಂಥದ್ದು. ಸೊ ಬಹಳಷ್ಟು ಜನರಿಗೆ ಒಂದೇ ರಾಶಿ ಇರುತ್ತೆ, ಸೊ ಒಂದೇ ರೀತಿ ಸಮಸ್ಯೆಗಳು ಇರಲ್ಲ, ಆದರೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಇರ್ತವೆ. ರಾಶಿ ಮಾತ್ರ ಒಂದೇ ಇರುತ್ತೆ. ಸೊ ಆ ಥರ ಬಂದಾಗ ನೀವು ಯಾವ ರೀತಿ ಅವ್ರನ್ನ ಸಮಸ್ಯೆ ಬೇರೆ ಬೇರೆ ಇರುತ್ತೆ. ಒಬ್ರಿಗೇನೋ ಕೌಟುಂಬಿಕ ಕಲೆ ಆಗಿರ್ಬೋದು, ನ್ಯಾಯಾಲಯದಲ್ಲಿ ಕಲಾ ಆಗಿರ್ಬೋದು, ಅಥವಾ ಆರ್ಥಿಕ ತೊಂದರೆ ಆಗಿರ್ಬೋದು, ಅಥವಾ ಇನ್ನೊಂದು ರೀತಿ ಯಾವುದೋ ಬೇರೆ ರೀತಿ ರಾಜಕೀಯ ತೊಂದರೆ ಆಗಿರ್ಬೋದು. ಸೊ ಆ ರೀತಿ ಇದ್ದಾಗ ನೀವು ಆ ರಾಶಿಯಲ್ಲಿ ಒಂದೇ ರೀತಿ ಪರಿಹಾರ ಇರುತ್ತೆ. ಅದನ್ನ ಪರಿಹಾರ ಯಾವ ರೀತಿ ಇದು ವಿಂಗಡಣೆ ಮಾಡ್ತೀರಿ? ಇವಾಗ ಅವರು ಸ್ವರತರಂಗದಲ್ಲಿ ಪರಿಪೂರ್ಣವಾಗಿ ತೋರಿ ಬರ್ತದೆ. ಒಂದು ಮೆಲ್ಲ ಧ್ವನಿ ಅಂತ ಇರ್ತದೆ, ಒಂದು ಮೇಲ್ ಧ್ವನಿ ಅಂತ ಇರ್ತದೆ, ಒಂದು ಮಧ್ಯಮ ಧ್ವನಿ ಇರ್ತದೆ. ಅವ್ರ ಧ್ವನಿಯಲ್ಲಿ ಅವರ ಸಮಸ್ಯೆ ಏನಿದೆ ಅನ್ನೋವಂಥ ಒಂದು ಜ್ಯೋತಿಷ್ಯ ಆಗಿರುವಂಥ ವ್ಯಕ್ತಿ ಅವನ ಒಂದು ವಿದ್ಯಾವಂಶ ಹೊಂದಿದ್ರೆ ಅದು ತಿಳ್ಕೊಳ್ಳೋವಂಥ ವಿಚಾರಗಳು ಅವನಲ್ಲಿ ಇರ್ತದೆ. ಅರ್ಥ ಆಯ್ತಾ? ಒಂದು ಮನುಷ್ಯ ಯಾವ ರೀತಿಯಿಂದ ಬೆಳೀತಾ ಇದ್ದಾನೆ, ಏನು ಸಮಸ್ಯೆ ಇದೆ, ಅವನ ಮುಖಲಕ್ಷಣ ನೋಡಿದರೆ, ಅವನ ಕಣ್ಣಿನ ಭಾವರೇಖೆ ನೋಡಿದರೆ ಸಂಪೂರ್ಣವಾಗಿ ತಿಳಿದು ಬರ್ತದೆ. ಓಕೆ, ಖಂಡಿತವಾಗಿ ಗುರುಜಿ ನೀವು ಹೇಳಿದ ಪ್ರಕಾರ ಯಾವ ರೀತಿ ಸಮಸ್ಯೆಗಳು ನಿಮ್ಮ ಹತ್ರ ಬರ್ತಾರೆ ಅಂತ ಜನ ಭಾಳಷ್ಟು ಜನ ಇತ್ತೀಚೆಗೆ, ಯಾಕಂದರೆ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ನಾವು ಜ್ಯೋತಿಷ್ಯ ಹತ್ರ ಹೋಗಬೇಕು, ಸೊ ಜ್ಯೋತಿಷ್ಯ ಹತ್ರ ಪರಿಹಾರ ಕಂಡುಕೊಳ್ಬೇಕು ಅನ್ನೋವಂಥದ್ದು ನೀವು ಯಾವ ರೀತಿ ಅವ್ರನ್ನ ಮಾರ್ಗ ತೋರಿಸ್ತೀವಿ? ಇವಾಗ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಕೆಲವೊಂದು ಸಮಸ್ಯೆಗಳು ಹೇಗಿರ್ತದೆ ಅಂತಂದರೆ ಒಂದೊಂದು ಪ್ರಯೋಗಗಳು ಅಲ್ಲೇ ರಥದಲ್ಲಿನೇ ನಿಯಮಗಳ ವಿಚಾರದಲ್ಲಿನೇ ಪರಿಹಾರ ಆಗ್ತಿರ್ತದೆ. ಒಂದೊಂದು ವಿಚಾರಗಳೇ ಅಗಾಢವಾಗಿದ್ದಾಗ ಕೆಲವು ನಿಯಮಗಳು ಪಾಲಿಸ್ಬೇಕಾಗ್ತದೆ. ಒಂದು ವಿಚಾರದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದೆ. ಇವಾಗ ಒಂದು ಉದಾಹರಣೆ ಕೊಡಬೇಕಂತಂದರೆ ಒಬ್ಬ ವ್ಯಕ್ತಿ ಅವನಿಗೆ ಏನು ಸಮಸ್ಯೆ ಬಂದಿರ್ತದಲ್ವ, ಡಾಕ್ಟರ್ ಹತ್ರ ಹೋಗಲೇಬೇಕಾಗ್ತದೆ. ಡಾಕ್ಟರ್ ಹತ್ರ ಹೋದ ಕೂಡಲೇ ಅವ್ನಿಗೆ ಬೇಕಾದಂಥ ಮೆಡಿಸಿನ್ ಏನು ಕೊಡ್ತಾನಲ್ವ ಅದು ಕರೆಕ್ಟಾಗಿ ಅವನು ಮಾಡಬೇಕು, ಅದು ತೊಗೊಳ್ಬೇಕಾಗ್ತದೆ. ತೊಗೊಂಡಾಗನೇ ಒಂದು ವಾಸಿ ಆಗ್ತದೆ. ಅದು ಹೇಳುವಂಥ ನಿಯಮ ಪಾಲಿಸುವಂಥದ್ದು ಇರ್ತದೆ. ಪಾಲಿಸಿದ ರೀತಿಯಿಂದ ಅದು ನಿಯಮ ಪಾಲಿಸಿದೇ ನಿಜ ಆಯ್ತಂದರೆ 100% ಅದು ಪ್ರಯೋಗ
ಒಂದು ಸಿದ್ಧಿ ಪಡ್ತದೆ. ಓಕೆ, ಖಂಡಿತವಾಗಿ ಜ್ಯೋತಿಷ್ಯ ಅಂದ್ರೆ ವಿಜ್ಞಾನಕ್ಕೂ ಮತ್ತು ಜ್ಯೋತಿಷ್ಯಕ್ಕೂ ಸಂಬಂಧ ಇದೆಯಾ? ಇದೆ. ಇವಾಗ ವಿಜ್ಞಾನಕ್ಕೂ ಕೂಡ ಇವಾಗ ಜ್ಯೋತಿಷ್ಯ ಅನ್ನೋದು ಮೂಲತವಾಗಿನೂ ಕೂಡ ಬಂದಂಥದ್ದಿದೆ. ಇದು ಜ್ಯೋತಿಷ್ಯ ಅನ್ನೋದು ವಿಜ್ಞಾನ ಕೂಡ ಅನ್ಬಹುದು. ಓಕೆ, ಇವಾಗ ಉದಾಹರಣೆ ಹೆಂಗೆ ಅಂತಂದ್ರೆ, ಜ್ಯೋತಿಷ್ಯ ಅನ್ನೋದು ವಿಜ್ಞಾನ ಹೇಗೆ ಅಂತಂದ್ರೆ, ಓಕೆ ಖಂಡಿತ ಗುರೂಜಿ ಅವರೇ. ಸೊ ಈಗ ಬಹಳಷ್ಟು ಸಮಸ್ಯೆಗಳು ಹೇಳ್ಕೊಂಡು ಅನ್ನೋಂಥ ಅವ್ರಿಗೆ ಪರಿಹಾರ ಸೂಚಿಸ್ತೀರಿ. ಯಾವ ರೀತಿ ಪರಿಹಾರಗಳು ಇರುತ್ತೆ ಅಂದರೆ ಅವರಿಗೆ ಈ ದೇವಿ ಪೂಜೆ ಮಾಡೋದ್ರಿಂದಾಗಲಿ ಅಥವಾ ಆರಾಧನೆ ಮಾಡೋದ್ರಿಂದಾಗಲಿ, ಸೊ ಈ ರೀತಿ ಆರಾಧನೆ ಮಾಡೋದ್ರಿಂದ ಸೊ ಯಾವ ರೀತಿ ಅಂದರೆ ಯಾವ್ಯಾವ ರೀತಿ ಅವರಿಗೆ ಭಿನ್ನ ಭಿನ್ನವಾಗಿ ಸೂಚಿಸ್ತಿರೋ ಹೇಗೆ ಅಂತ? ಅಂದರೆ ಪೂಜಾ ವಿಧಾನಗಳಿರ್ತಾವೆ ನಿಮ್ಮ ಜ್ಯೋತಿಷ್ಯದಲ್ಲಿ, ಅಥವಾ ಏನು ಪತ್ತೆ ಮಾಡುವಂಥದ್ದು. ಸೊ ಈ ರೀತಿ ಯಾವ ರೀತಿ ನೀವು ಅವರಿಗೆ ಒಂದು ಸಮಸ್ಯೆ ಅಂತ ಹೇಳ್ಕೊಂಡ್ಬಂದಾಗ ಯಾವ ರೀತಿ ಅವ್ರನ್ನ ಪರಿಹಾರ ಸೂಚಿಸ್ತೀರಿ ಅಂತ? ಒಂದು ಪರಿಹಾರ ಅಂತಂದ್ರೆ ಹೆಂಗಿರ್ತದೆ ಅಂತಂದ್ರೆ, ಇವಾಗ ಮನುಷ್ಯ ಮಾಡೋವಂಥದ್ದು, ಇವಾಗ ಒಂದು ಉದಾಹರಣೆ, ಒಬ್ಬ ಮನುಷ್ಯನಿಗೆ ಹೊಟ್ಟೆ ಹಸುವಾಗಿದೆ. ಆ ಮನುಷ್ಯನಿಗೆ ಹೊಟ್ಟೆ ಹಸು ಇಂಗಿಸ್ಕೊಳ್ಳಿಕ್ಕೋಸ್ಕರ ಇವಾಗ ಒಂದು ದಿವಸ ಆಹಾರ ನೀವು ಕೊಟ್ಟರೆ ಅನ್ಕೊಳ್ಳಿ, ಆಯ್ತಾ, ಅವನು ಆ ಕ್ಷಣ ಮಾತ್ರ ನಿಮ್ಗೆ ನೆನೆಸ್ತಾನೆ, ಹೌದಾ? ಇವಾಗ ಪಶು ಒಂದು ಪ್ರಾಣಿ, ಅದ್ರ ಮನಸ್ಸಲ್ಲಿ ಮೋಸ, ಕಪಟ, ವಂಚನೆ ಇರೋದಿಲ್ಲ. ಅದು ನೋಡ್ಕೊಂಡು ಆ ಒಂದು ಪ್ರಾಣಿಗೆ ಈ ಮನುಷ್ಯನಿಂದ ಒಂದೇನೋ ಅಂದ್ರೆ ಉದಾಹರಣೆ, ಒಂದು ಹಸುವಿಗೆ ಬಾಳೆಹಣ್ಣು ಕೊಡೋದಾಗಿರ್ಬೋದು, ಅದು ಹಸುವಿಂದ ಒಂದು ಬೆರಳ್ತಿರ್ತದೆ. ಆ ಟೈಮಲ್ಲಿ ಈ ಮನುಷ್ಯ ಏನಾದ್ರು ಮಾಡಿದ್ರೆ ಅದ್ರ ಪುಣ್ಯ ಅಂದ್ರೆ ಅದು ಫಲಿಸುವಂತ ಒಂದು ಯೋಗ ಇವನ್ಗೆ 100% ಪ್ರಾಪ್ತಿ ಆಗ್ತದೆ. ಸೊ ಇದೇ ರೀತಿ ಪರಿಹಾರಗಳು ಹೇಳ್ತಾ ಇರ್ತಾರೆ. ಈಗ ಬಹಳಷ್ಟು ಜನರಿಗೆ ನಾವು ಜ್ಯೋತಿಷ್ಯದಲ್ಲಿ ನೋಡೋದಾದ್ರೆ ನಿಮ್ಗೇನೋ ಶನಿ ದೋಷ ಇದೆ. ಶನಿ ದೋಷ ಅಂದ್ರೆ ಏನು? ಶನಿ ದೋಷ ಅಂತಂದ್ರೆ ಅದು ಮುಖ್ಯವಾಗಿ ನೋಡಬೇಕಾಗ್ತದೆ. ಒಂದು ಮನುಷ್ಯನಿಗೆ ಹುಟ್ಟಿದ 1 ವರ್ಷಕ್ಕೇ ಬರ್ಬೋದು, 5 ವರ್ಷಕ್ಕೇ ಬರ್ಬೋದು, 18 ವರ್ಷಕ್ಕೂ ಕೂಡ ಬರ್ಬೋದು, 21 ವರ್ಷಕ್ಕೂ ಕೂಡ ಬರ್ಬೋದು, 58 ವರ್ಷಕ್ಕೂ ಕೂಡ ಬರ್ಬೋದು. ಶನಿ ದೋಷ ಅಂತಂದ್ರೆ 2 ತರದ ಶನಿಗಳು ಬರ್ತವೆ. ಆ ಒಂದು ಶನಿ 2.5 ವರ್ಷ ಶನಿ ಬರ್ತದೆ, ಒಂದು 7.5 ಶನಿ ಬರ್ತದೆ. ಓಕೆ, ಸೊ ಆ ಸಮಯದಲ್ಲಿ ಹೇಗೆ ಪಾರಾಗೋದು ಅಂತ? ಈಗ ನಿನ್ಗೆ ಶನಿ ಹಗಲೇರ್ಬಿಟ್ಟಿದೆ ಅನ್ನುವಂತ ಮಾತನ್ನ ಹೇಳ್ತೀನಿ. ಏನ್ ಶನಿ ಹಗಲೇರಿದೆ ಅಂದ್ರೆ ಏನು? ಅವ್ರಿಗೇನ್ ರಾಶಿ ಮೇಲೆ ಪ್ರಭಾವ ಆಗತ್ತೋ ಅಥವಾ ಜಾತಕದ ಮೇಲೆ ಏನಾದ್ರು ಪ್ರಭಾವ ಇರುತ್ತೋ ಅಥವಾ ಹುಟ್ಟಿದ ತಮ್ಮ ಜಾತಕದಲ್ಲಿ ಏನೋ ಡಿಫಾಲ್ಟ್ ಇರುತ್ತೆ ಅಂತ? ಹುಟ್ಟಿದ ಜಾತಕ ಅಂತಲ್ಲ, ಇವಾಗ ಗ್ರಹಗಳು ಚಲನವಲನ ಇರ್ತದೆ. ನೀವು ಅವಾಗ್ಲೇ ಕೇಳಿದ್ರಿ ಇದು ಜ್ಯೋತಿಷ್ಯ ಅನ್ನೋದು ವಿಜ್ಞಾನ ಹೌದಾ ಅಲ್ವಾ ಅಂತ ಅಂದ್ಬಿಟ್ಟು. ಜ್ಯೋತಿಷ್ಯ ವಿಜ್ಞಾನ ಹೌದು ಅಲ್ಲ ಅಂತ ಅಂದ್ಬಿಟ್ಟು ಹೇಗೆ ಹೇಳ್ತಾನೆ ಅಂತಂದ್ರೆ, ಇವಾಗ ಒಂದು ಗ್ರಹಗಳು ವಿಜ್ಞಾನದಲ್ಲಿನೇ ಇದೆ ಅಲ್ವಾ. ಗ್ರಹ ಒಂದು ಯಾವುದೇ ಒಂದು ಧೂಮಕೇತು ಗ್ರಹ ಆಗಿರ್ಬೋದು, ಶನಿ ಗ್ರಹ ಆಗಿರ್ಬೋದು, ಆ ರೀತಿಯಿಂದ ಒಂದು ಮನುಷ್ಯ ಜನನ ಆಗುವಂತ ಸಮಯದಲ್ಲಿ ಒಂದೊಂದು ನಕ್ಷತ್ರ ಭುಕ್ತಿ ಅನ್ನೋದಿರ್ತದೆ. ಇವಾಗಲೂ ಕೂಡ ಒಂದು ನಕ್ಷತ್ರ ಒಂದು ಭುಕ್ತಿ ಅಂತ ನಡೀತಾ ಇದೆ, ಅರ್ಥ ಆಯ್ತಾ? ಆ ನಕ್ಷತ್ರದಲ್ಲಿ ಜನನ ಆಗಿರುವಂತ ಮಗು ಇವಾಗ ನವಮಿ ಇಲ್ಲ ಒಂದು ಶ್ರೇಷ್ಠ ಆದದ್ದಲ್ಲ, ಅರ್ಥ ಆಯ್ತಾ? ಇವಾಗ ಸಂಕಷ್ಟಿ ಅಂತ ಬರ್ತದೆ, ಅದು ಶ್ರೇಷ್ಠವಾಗಿರ್ತದೆ. ಒಂದು ಅಮಾವಾಸ್ಯೆ ಪೌರ್ಣಮಿ ಅಂತ ಬರ್ತದೆ, ಆವಾಗ ನವಮಿ ಬಂದ್ರೆ ಶ್ರೇಷ್ಠ ಆಗಿರೋದಿಲ್ಲ. ಇವಾಗ ಒಂದು ಉದಾಹರಣೆ, ಒಂದು ಆದಿತ್ಯವಾರ ಪುಷ್ಯ ನಕ್ಷತ್ರ ಬಂದ್ರೆ ಒಂದು ಒಳ್ಳೆ ದಿವಸ ಆಗಿರ್ತದೆ. ಈ ತರ ಆ ಸಂದರ್ಭದಲ್ಲಿ ಒಂದು ಏನು ಶನಿ ಕಾಟ ಅಂದ್ರೆ ಯಾಕೆ ಬರುತ್ತೆ ಅಂತ? ಈಗ ಶನಿ ಕಾಟ ಅಂತ, ಇವಾಗ ಶನಿ ಕಾಟ ಅಂತಂದ್ರೆ ಆ ಗ್ರಹಗಳು ಪಾದಚಾರ ಮಾಡ್ತಿರ್ತದೆ. ಆ ಸಮಯದಲ್ಲಿ ಗ್ರಹ ಭುಕ್ತಿಗೇನಿದೆಯಲ್ಲ, ಆ ಶನಿ ದೋಷ ಇವ್ರ ರಾಶಿಗೂ ಮತ್ತೆ ಅವ್ರ ಜಾತಕಕ್ಕೂ ಆ ಗ್ರಹಗಳು ಪ್ರಭಾವ ಬೀಳ್ತಾ ಇರ್ತವೆ. ನಿಜ ನಿಜ. ಓಕೆ, ಸೊ ಆ ರೀತಿ ಇದ್ದಾಗ ಏನು ಇವರಿಗೆ ಸಡೆ ಸಾತಿ ಅನ್ನುವಂಥದ್ದು, ಕಷ್ಟಗಳು ಅನ್ನುವಂಥದ್ದು ಬರ್ತಾ ಇರುತ್ತೆ ಅಂತ ಹೇಳ್ತೀರಿ. ಸೊ ಶನಿ ಅನ್ನುವಂಥ ಕೆಟ್ಟ ಗ್ರಹನೂ ಅಲ್ಲ. ಓಕೆ, ಶನಿ ಗ್ರಹನೂ ಕೂಡ ಕೆಟ್ಟ ಗ್ರಹ. ಯಾಕೆ ನಾವು ಶನಿ ಅಂತೀವಿ? ಹೌದು, ಯಾಕೆ ನಾವು ಶನಿ? ಅದು ಭಗವಂತನ ಹೆಸರು. ಇವಾಗ ನನ್ನ ಹೆಸರು ಗಣೇಶ್, ನಿಮ್ಮ ಹೆಸರು? ಈಗ ಶನಿ ಪೂಜೆ ಮಾಡ್ತೀವಿ, ಶನಿ ಪೂಜೆ ಮಾಡಿದ್ರೆ ಶನಿ ದೂರ ಆಗುತ್ತೆ ಅಂತ ಯಾಕೆ ನಾವು ಶನಿ ಅಂತ ಅಂತೀವಿ? ಅಲ್ಲಲ್ಲ, ಅದು ಶನಿ ಅನ್ನೋನು ಭಗವಂತ, ಅವನು ಇಚ್ಚಿದ್ ನಿಜ ಹೇಳ್ತಾ ಇದ್ದೇನೆ. ಆ ಶನಿ ಅನ್ನೋದು ದೇವ್ರು. ಈ ತರ ಇವಾಗ ಒಂದು ಬೇರೆ ಜನ ಇರ್ತಾರೆ, ಆ ಶನಿ ದೇವ್ರಿಗೆ ಪ್ರೇರಣೆ ಮಾಡುವಂತ ವ್ಯಕ್ತಿರ ಹತ್ರ ನೀವು ಶನಿ ಅದು ಕೆಟ್ಟ ಗ್ರಹ, ಕೆಟ್ಟವನು ಅಂತಂದ್ರೆ ಬಹಳ ಕೋಪ ಬರ್ತದೆ. ಯಾಕಂತಂದ್ರೆ ಶನಿ ಅನ್ನೋದು ಒಂದು ಒಳ್ಳೇದದು. ಅವನು ಶನಿ ಬಂದ ಅಂತಂದ್ರೆ ಮನುಷ್ಯನ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಕೂಡ ತಿಳಿಸ್ಕೊಂಡು ಹೋಗ್ತಾನೆ, ಅರ್ಥ ಆಯ್ತಾ? ಇವಾಗ ಮನುಷ್ಯ ಉದಾಹರಣೆ, ಇವಾಗ ನಿಮ್ಮ ಹತ್ರ 1,00,000 ರೂಪಾಯಿ ಇದೆ, 1 ಕೋಟಿ ರೂಪಾಯಿ ಇದೆ ಅನ್ಕೊಳ್ಳಿ, ಆಯ್ತಾ? ಅವಾಗ 1 ಕೋಟಿ ರೂಪಾಯಿ ಇದ್ದಾಗ ನಿಮ್ಗೆ ಗುರು ದಶೆ ಇರ್ತದ, ಶುಕ್ರ ದಶೆ ಇರ್ತದ. ಶುಕ್ರ ಗುರು ಒಳ್ಳೆ ಗ್ರಹ. ಅವನು ನಿಮ್ಗೆ ಏನ್ ಮಾಡ್ತಾನೆ, ಕೋಟಿ ರೂಪಾಯಿ ಗಟ್ಟಲಿಲ್ಲ ಫಾಯ್ದಾ ಮಾಡ್ತಾನೆ. ಆದ್ರೆ ನಿಮ್ಗೆ ಅವಾಗ ಪ್ರೀತಿ ಅನ್ನೋದು ಇರೋದಿಲ್ಲ, ಪ್ರೀತಿ ಅನ್ನೋದು ಗೊತ್ತಿರೋದಿಲ್ಲ. ಅಂದ್ರೆ ಇವಾಗ ಉದಾಹರಣೆ, ಇವಾಗ ಅಹಂ ಸೊಕ್ ತೋರಿಸ್ತಿರ್ತೀರ, ದುಡ್ಡಿದೆ ನನ್ನ ಹತ್ರ, ನಾನೇನೋ ಮಾಡ್ಬೋದು, ನಾನು ಎಲ್ಲಾನು ಕೊಂಡ್ಕೋಬಹುದು, ಏನೋ ಸಾಧಿಸ್ಬೋದು ಅಂತ ವಿಚಾರ ಮಾಡ್ತಾರೆ. ಉದಾಹರಣೆ, ಇವಾಗ ನೀವು ಆತರ ವಿಚಾರ ಮಾಡಿರ್ತೀರಲ್ಲ, ಅದು ತಪ್ಪು ಅನ್ನೋನ್ ತಿಳಿಸ್ತಾನೆ ಶನಿ ಬಂದು. ನಿನ್ನ ಹತ್ರ ಎಲ್ಲಾ ಕಳ್ಕೊಂಡ್ರೆ ಲಾಸ್ಟಿಗೆ ನೀನ್ ಎಲ್ಲಿ ಬರ್ತೀಯಾ, ಅಲ್ಲೇ ಬರ್ತೀಯಾ,
ಇದು ಮರಿಬೇಡ ನೀನು Okay. ಅನ್ನೋ ತಿಳಿಸ್ತಾರೆ. ಅಂದ್ರೆ ಮುಂಚಿತವಾಗಿನೇ ಶನಿ ಕಾಟದಿಂದ ದೂರ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯ ಇದೆಯಾ? ನಾವು ದೂರ ಈಗ ನನಗೇನೋ ಶನಿ ಕಾಟ ಶುರು ಆಗ್ತಿದೆ, ನಾನು ಅದಕ್ಕಿಂತ ಮುಂಚೆ ನಾನು ಶನಿ ಕಾಟ ತಪ್ಪಿಸ್ಕೋಬೇಕು ಶನಿ ಕಾಟ- ಅಥವಾ ಶನಿ ನಾನು ಬರಲಾರ್ದ ಕಷ್ಟಗಳು ಬರ್ದೇ ಇರುವ ಹಾಗೆ ಸೊ ನಾವು ದೂರ ಇರ್ಬೇಕು ಅನ್ನೋಂಥ ನಿಮ್ಮಲ್ಲಿ ಪರಿಹಾರ ಇದೆಯಾ ಸರ್, ಇದಕ್ಕೆ? ನಾನು ಪಠನೆ ಮಾಡಿರೋ ಪ್ರಕಾರ ನನ್ನ ಕ್ಯಾಮ್ರಾ ಇದೆ ಇಲ್ಲ. ಅಂತಲ್ಲ, ಆದ್ರೆ ಶನಿ ಏನಿದೆ ಅಲ್ಲ ದೂರ ಮಾಡ್ಲಿಕ್ಕೆ ಆಗಲ್ಲ. ಬರುವಂತ ಗ್ರಹಗಳು ಬರ್ಲೇಬೇಕು. ಜೀವನದಲ್ಲಿ ಮನುಷ್ಯನ ಗ್ರಹಗಳು ಬರ್ಲೇಬೇಕಾಗ್ತದೆ. ಓಕೆ. ಯಾವ ಗ್ರಹ ಬರ್ಬೇಕಾಗಿರ್ತದೆ ಆ ಗ್ರಹ ಬರ್ಲೇಬೇಕು. ಓಕೆ. ನೀವು ತಡೀಲಿಕ್ಕಾಗಲ್ಲ, ಇದಕ್ಕೆ ಯಾವ ರೀತಿ ಭಗವಂತನ ಪರಿಹಾರ, ತಡೀಲಿಕ್ಕೆ. ಇದಕ್ಕೆ ಯಾವ ರೀತಿ ಪರಿಹಾರ ಇದೆ ಜ್ಯೋತಿ? ಪರಿಹಾರ ಅಂತಂದ್ರೆ ಅವ್ರ ಮನಸ್ಸಿಗೆ ಒಂದು ತೃಪ್ತಿಕರ. ನಾನು ಈ ಪೂಜೆಯಿಂದ ಇವಾಗ ಸೈನ್ಸ್ ಅಂದ್ರೆ ಏನ್ ಗೊತ್ತಾ, ಉದಾಹರಣೆ ಒಬ್ಬೊಬ್ಬರು ಮಾನಸಿಕ ಒಂದು ರೋಗ ತಗೊಂಡಿರ್ತಾರೆ. ಏನಪ್ಪಾ ಅಂತಂದ್ರೆ ಇವಾಗ ನನಗೆ ಇಲ್ಲಿಂದ ನನಗೆ ಅಲ್ಲಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಅದು ನನಗೆ ದೋಷ ಇದೆ, ಶನಿ ದೋಷ ಇದೆ, ಕುಜ ದೋಷ ಇದೆ, ರಾಹು ದೋಷ ಇದೆ, ಬೇರೆ ಸಮಥಿಂಗ್ ಏನೋ ಒಂದು ಮಾಟಿ ಆಗಿದೆ, ವಾಮಾಚಾರ ಆಗಿದೆ, ಸದಾಚಾರ ಆಗಿದೆ, ಈ ತರ ವಿಚಾರ ಮಾಡ್ತಾರೆ. ಆದ್ರೆ ಅದು ಆ ತರ ಇರೋದಿಲ್ಲ. ಅವನ ಮನಸ್ಸೊಳಗೆ ಅವನ್ ಒಂದು ದೃಢ ಸಂಕಲ್ಪ ಮಾಡ್ಕೊಂಡಿರ್ತಾನೆ. ಏನಪ್ಪಾ ಅಂತಂದ್ರೆ ನನ್ನ ಕೈಲಿ ಅಲ್ಲಿ ಮಟ್ಟ ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಸುಳ್ಳು, ನೀನು ಅಲ್ಲಿ ಹೋಗ್ಬೋದು, ಅದು ನೀನು ಮಾಡ್ಬೋದು ಅಂತ ಅವನಲ್ಲಿ ಧೈರ್ಯ ತುಂಬುವಂಥದ್ದು ಜ್ಯೋತಿಷ ಆಗಿದೆ. ಓಕೆ, ಖಂಡಿತವಾಗಿ ಇದಕ್ಕೂ ಕೂಡ ಪರಿಹಾರ ಇದೆ ಅಂತ ಹೇಳ್ತೀರಿ. ಸೊ ಖಂಡಿತವಾಗಿ ಇದು ಮನುಷ್ಯನ ಮೇಲೆ ಅಂದ್ರೆ ಈಗ ಚಿಕ್ಕ ಮಗು ಮೇಲೇನು ಈ ರೀತಿ ಪರಿಣಾಮ ಬೀರುತ್ತಾ ಶನಿ ದೋಷ? ಏನು ಬರೀ ವಯಸ್ಕರಿಗೆ ಮಾತ್ರನಾ ಇದು? ಇಲ್ಲ, ಚಿಕ್ಕ ಮಕ್ಕಳು ಕೂಡ ಬೀರ್ಬಹುದು, ದೊಡ್ಡವರು ಕೂಡ ಬೀರ್ಬಹುದು. ಹ್ಮ್. ಅದರಿಂದ ದೋಷ ಲೋಪಗಳಂತ ಇರ್ತದೆ. ಅಂದ್ರೆ ತಂದೆಗೆ ದೋಷ ಬಂದಿರಬಹುದು, ತಾಯಿಗೆ ಬಂದಿರಬಹುದು. ಸೊ ಇದು ವಂಶಾವಳಿ ಪ್ರಕಾರ ಬರ್ತಾ ಇರುತ್ತೆ. ಹಾ. ಅಂದ್ರೆ ತಂದೆಗಿದ್ರೆ ಮಕ್ಕಳಿಗೆ ಬರುವಂತದ್ದು ಅಥವಾ ಹೆಣ್ಮಕ್ಳಿಗೆ ಬರುವಂತದ್ದು. ಸೊ ಈ ರೀತಿ ಇರುತ್ತೆ. ಸಂತಾನ ಇರ್ತದೆ ಅಲ್ವಾ, ಹ್ಮ್. ಸಂತಾನ ರೀತಿಯಿಂದ ಒಂದು ಅವ್ರಿಗೆ ಪ್ರಭಾವ ಬೀಳ್ತದೆ. Okay. ಇವಾಗ ಉದಾಹರಣೆ ಮೂಲ ನಕ್ಷತ್ರದಲ್ಲಿ ಒಂದು ಮಗು ಹುಡ್ತು, ಸೊ ಅದ್ರ ಒಂದು ದೋಷ ಅಂತಾರೆ. ಈ ತರ ಆ ಒಂದು ದೋಷಗಳು ಇರ್ತದೆ ಓಕೆ. ಒಬ್ಬೊಬ್ರು. ಓಕೆ, ನೀವು ಮೂಲ ನಕ್ಷತ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನ್ ಮೂಲ ನಕ್ಷತ್ರ? ಬಹಳಷ್ಟು ಜನ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಮೂಲ ನಕ್ಷತ್ರ ಹುಟ್ಟಿದ್ದಾರೆ ಬೇಡ ಅನ್ನುವಂಥದ್ದು ಇದೆ. ಆ ಮಗು ಬೇಡ, ಸೊ ಅದು ಯಾವುದಕ್ಕೂ ಮುಂದೆ ಏನು ಒಳ್ಳೆ ಕಾರ್ಯಗಳಿಗೆ ಅದು ಅಶುಭ ಮಗು, ಹೌದು. ಅಶುಭ ಮಗು ಅನ್ನುವಂಥದ್ದು. ಏನ್ ಮೂಲ ನಕ್ಷತ್ರ ಅಂದ್ರೆ ಏನು? ಸರ್, ಅದು ಮೂಲ ನಕ್ಷತ್ರ ಅಂತಂದ್ರೆ ಒಂದು ಅಶುಭ ದಿನ ಅಂತ ಹೇಳ್ಬೋದು. ಇವಾಗ ಉದಾಹರಣೆ ಒಂದು ಅಮಾವಾಸ್ಯೆ ಇದೆ, ಕರಿ ಅಮಾವಾಸ್ಯೆ ಇದೆ, ಹೋಗ್ಲಿಕ್ಕೆ ಆಗಲ್ಲ, ಹೋಗ್ಬಾರ್ದು, ಈ ತರ ವಿಚಾರ ಮಾಡ್ತಾರಲ್ವಾ. ಆ ರೀತಿಯಿಂದ ಅದೊಂದು ಮೂಲ ನಕ್ಷತ್ರ ಒಂದು ಕೆಟ್ಟ ಒಂದು ನಕ್ಷತ್ರ ಅಂತ ಹೇಳ್ಬೋದು. ಇವಾಗ ಒಂದು ಬಿಳಿ ಒಂದು ಕರಿ ಅಂತ ಹೆಂಗಿದೆ ಅಲ್ವಾ, ಆ ತರ ಒಂದು ಒಳ್ಳೆ ಗ್ರಹ, ಒಂದು ಒಳ್ಳೆ ನಕ್ಷತ್ರ, ಒಂದು ಕೆಟ್ಟ ನಕ್ಷತ್ರ. ಗುರುಜಿಯವರೇ, ಇಷ್ಟೊತ್ತಿಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಮತ್ತೆ ಮುಂದಿನ ವಿಶೇಷವಾದಂಥ ಮತ್ತೆ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ. ಇದೇ ಇವತ್ತಿನ ವಿಶೇಷ ಜ್ಯೋತಿರ್ಗಮಯ.